ಸರಿಸುಮಾರು ಸಾವಿರಾರು ಹೆಕ್ಟೇರ್ನಲ್ಲಿ ಹಾವೇರಿಯ ಹೆಗ್ಗೇರಿ ಕೆರೆ ಇತ್ತು. ಇದುವರೆಗೂ ಹಾವೇರಿ ಜಿಲ್ಲೆಯ ಜನರಿಗೆ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಇದು ಸಹಕಾರಿಯಾಗಿತ್ತು. ಆದರೆ ಇದೀಗ ಹೆಗ್ಗೇರಿ ಕೆರೆಗೆ ಹೆಚ್ಚಿನ ನೀರನ್ನು ಬಿಡಲಿಕ್ಕೆ ಅಪ್ಪರ್ ತುಂಗ ಯೋಜನೆಯಿಂದ ನೀರು ಹರಿಸಿರುವಂಥದ್ದು. ಮಳೆ ಚೆನ್ನಾಗಿರೋದ್ರಿಂದ ಅಪ್ಪರ್ ತುಂಗ ಮಳೆಯ ನೀರು ಈಗ ಹೆಗ್ಗೇರಿ ಕೆರೆಗೆ ಬರ್ತಿರೋದ್ರಿಂದ ತೋರಿಸ್ತಾ ಹೋಗ್ತಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಅಪ್ಪರ್ ತುಂಗ ಕಾಲುವೆಯಿಂದ ಹೆಗ್ಗೇರಿ ಕೆರೆಗೆ ನೀರು ಬರ್ತಾರಂಥದ್ದು. ಒಂದು ವೇಳೆ ನದಿಯ ನೀರಾದರೆ ಇನ್ನೊಂದು ಕಡೆ ಮಳೆಯ ನೀರು. ಇದೆಲ್ಲ ಇದೀಗ ಸದ್ಯಕ್ಕೆ 24 ಗಂಟೆಗಳ ಕುಡಿಯುವ ನೀರನ್ನ ನಿರಂತರ ಸರಬರಾಜು ಮಾಡಲಿಕ್ಕೆ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಇನ್ನು ಸರಿಸುಮಾರು 900 ಎಕರೆ ಸದ್ಯಕ್ಕೆ ಇರುವಂಥದ್ದು, ಅಂದರೆ 1000 ಎಕರೆ ಇತ್ತು. ಒಂದಿಷ್ಟು ಒತ್ತುವರಿಯಾಗಿದ್ದರಿಂದ ಈಗ 900 ಎಕರೆ ಆಗಿರುವಂಥದ್ದು. ಇಲ್ಲಿಗೆ ಪ್ರತಿ ಸಲ ಬೇಸಿಗೆಗಾಲದಲ್ಲಿ ದೇಶ ವಿದೇಶಗಳಿಂದ ಹಕ್ಕಿಗಳ ಕಲರು ಕೂಡ ನೋಡ್ಬೋದು. ಇತ್ತೀಚೆಗೆ ಸೀಳು ನಾಯಿಗಳು ಅಂದರೆ ನೀರು ನಾಯಿಗಳು ಕೂಡ ಇಲ್ಲಿ ಹೆಚ್ಚು ಕಂಡು ಬರ್ತಿರುವಂಥದ್ದು. ಇನ್ನು ಮೀನುಗಾರರಿಗಂತೂ ಇದು ಮಾಡಿಸಿದಂಥ ಜಾಗ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸರಿಸುಮಾರು ಮಳೆ ಆಗದಿದ್ದರೂ ಕೂಡ ಜಿಲ್ಲೆಯ ಜನರಿಗೆ, ಅಂದರೆ ಹಾವೇರಿ ನಗರದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗಿತ್ತು. ಹೆಗ್ಗೇರಿ ಕೆರೆ ಇದೀಗ ಸಂಪೂರ್ಣವಾಗಿ ತುಂಬಿರುವಂಥದ್ದು. 900 ಎಕರೆಯಲ್ಲಿರ್ತಕ್ಕಂಥ ಈ ಹೆಗ್ಗೇರಿ ಕೆರೆ ಈಗ ಸಂಪೂರ್ಣವಾಗಿ ತುಂಬಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾವತ್ತೂ ಕೂಡ ಬತ್ತಿದ ಕೆರೆ ಇದಾಗಿರಲಿಲ್ಲ. ಇನ್ನೂ ಸಾಕಷ್ಟು ಮಳೆ ಆದರೆ ಅತಿ ಹೆಚ್ಚಾಗಿ ಇನ್ನೂ ಕೂಡ ನೀರು ಸಿಗುವಂಥದ್ದು. ಅದಾದ ನಂತರ ಬೇಸಿಗೆ ಕಾಲದಲ್ಲೂ ಕೂಡ ಜನರಿಗೆ ನೀರು ಸಿಗೋ ಒಂದು ವ್ಯವಸ್ಥೆ ಕೂಡ ಈ ಹೆಗ್ಗೇರಿ ಕೆರೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಒತ್ತುವರಿಯನ್ನು ತಡೆ ಹಿಡಿದ್ರೆ ಇನ್ನೂ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ. ಅಲ್ರಿ ನೀವು ಇಳ್ದವ್ರ ಅಲ್ರಿ ಅವೇನಿಲ್ರಿ ನೀರು ಬಿಟ್ಟು ಸಂಬಂಧ ಏನು ಹೆಂಗೆ ಅಂತಂದು ಕೇಳ್ತಾರ. ಇಂದ ಅನುಕೂಲ ಆಗ್ತಂದು ಇಲ್ಲ ಅಂತ ಕೇಳ್ತಾರೆ. ನೋಡ್ತಾ ಇರ್ಬೋದು, ಪಕ್ಷಿ ಜೂಮಾಕೆ ಹಾವೇರಿ ತಾಲೂಕಿನಲ್ಲಿರ್ತಕ್ಕಂಥ ಹೆಗ್ಗೇರಿ ಇದು. ಹೆಗ್ಗೇರಿನ ವಿಸ್ತೀರ್ಣ ಭಾಳ ದೊಡ್ಡದು ವಿಸ್ತೀರ್ಣ ಇದು. ಇಲ್ಲಿ ಅಪ್ಪರ್ ತುಂಗ ಪ್ರಾಜೆಕ್ಟ್ಲಿಂದ ಚಾನಲ್ನಿಂದ ನೀರು ಬರ್ತಾಯಿದೆ. ಆದರೆ ಇವತ್ತಿನ ದಿವಸ ಭಾಳ ಸಣ್ಣ ಮಟ್ಟದಲ್ಲಿ ಬರ್ತಾಯಿದೆ. ಇದು ಹೆಚ್ಚಿನ ಮಟ್ಟದಲ್ಲಿ ಬರುವಂಥ ವ್ಯವಸ್ಥೆ ಮಾಡಿದರೆ ಇದು ಕೆರೆ ತುಂಬ್ತಂತಂದರೆ ನಮ್ಮ ಹಾವೇರಿ ಪಟ್ಟಣಕ್ಕೆ ಯಾವುದೇ ಕಾಲಕ್ಕೂ ನೀರಿನ ಅವಶ್ಯಕತೆ ಎಷ್ಟೈತೆ ಅದಕ್ಕಿಂತ ಮಿಕ್ಕಿ ನೀರು ಸಂಗ್ರಹ ಮಾಡ್ಬೋದು. ಇದು ಅದು ವ್ಯವಸ್ಥೆ ಮಾಡುವಂಥದ್ದು ಇಲಾಖೆಗಳು ಯಾರು ನೋಡಿ, DC ಅವರು ಇದ್ರ ಬಗ್ಗೆ ನೋಡಿ ಕಾಳಜಿ ಮಾಡಿ ಈ ಮಳೆಗಾಲದಲ್ಲೇ ನೀರು ತುಂಬುವಂಥ ಸಂಪೂರ್ಣ ಮಾಹಿತಿ ಇದು ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಇಲ್ಲೆಲ್ಲ ನೀವು ನೀರು ತುಂಬಿಸೋ ವ್ಯವಸ್ಥೆ ಮಾಡಬೇಕು. ಆದರೆ ನಮ್ಮ ಬೇಸಿಗೆ ಕಾಲಕ್ಕೆ ಹಾವೇರಿ ಪಟ್ಟಣಕ್ಕೆ ಜನರಿಗೆ ಏನು ತೊಂದರೆ ಆಗಲ್ದಂಗೆ ಆಗ್ತೈತಿ ಅನ್ನೋವಂಥ ಅಭಿಪ್ರಾಯ ನಮ್ಮಲ್ಲಿದೆ. ಅದನ್ನು ನನ್ನ ಹೆಸರು ಇಸ್ಮಾಯಿಲ್ ಅಂಥೇಳಿ, ನಾವು ರಿಟೈರ್ಡ್ ಅಧಿಕಾರಿಗಳು. ನಾವು 30 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಭಾಳ ನೀರಿನ ಅಭಾವ ಭಾಳ ಇತ್ತು. ಈಗ ಈ ವರ್ಷ ಇದನ್ನು ತುಂಬಿಸೋದ್ರಿಂದ ನಮಗೆ ಭಾಳ ಉಪಯೋಗ ಆಗುತ್ತೆ. ಮತ್ತು ಬೇಸಿಗೆಯಲ್ಲಿ ನೀರಿನ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಭಾಳ ಅಸ್ತವ್ಯಸ್ತ ಆಗಿತ್ತು. ಈ ಕೆರೆ ನೀರು ಬಿಟ್ಟಿಂದ ಮೊನ್ನೆ ಬೇಸಿಗೆ ಒಳಗೆ ನಾವು
ಈ ನೀರನ್ನು ಫಿಲ್ಟರ್ ಮಾಡಿಕೊಂಡು ಕುಡಿದಿರ್ತೀವಿ. ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಡುವಂಥ ವ್ಯವಸ್ಥೆ ಆಗಬೇಕು. ಸಾವಿರಾರು ಎಕರೆ ಇದು ಈ ಕೆರೆ ಇರುವುದರಿಂದ ಈ ಕೆರೆಗೆ ತಾವು ಪ್ರತಿ ವರ್ಷವೂ ತಾವು ನೀರು ಬಿಡುವಂಥ ವ್ಯವಸ್ಥೆ ಮಾಡಿದರೆ ಯಾವುದೇ ಕಾಲಕ್ಕೂ ಹಾವೇರಿಗೆ ನೀರಿನ ಅಸ್ತವ್ಯಸ್ತ ಆಗೋದಿಲ್ಲ ಅಂತ. ಕೆರೆ ದೊಡ್ಡದಾಗಿದೆ, ಆ ಪ್ರಮಾಣದಲ್ಲಿ ನೀರಿನ್ನು ಬರ್ತಾ ಇಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಹಾಂ, ಕೆಲವೊಬ್ಬರು ಅಕ್ವೈರ್ ಮಾಡ್ಕೊಳ್ತಿದ್ದಾರೆ. ಆ ಕೆರೆ ಸಾವಿರಾರು ಎಕರೆ ಇರುವುದರಿಂದ ಆ ಒಂದು ಕೆರೆಯ ಒಂದು ಅಳತೆಯನ್ನು ಮಾಡಿಸಿ ತಾವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಹೂಳೆಬ್ಬಿಸಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಿಲ್ಲುವಂಗೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಸರಿಸುಮಾರು ಸಾವಿರಾರು ಹೆಕ್ಟೇರ್ನಲ್ಲಿ ಹಾವೇರಿಯ ಹೆಗ್ಗೇರಿ ಕೆರೆ ಇತ್ತು. ಇದುವರೆಗೂ ಹಾವೇರಿ ಜಿಲ್ಲೆಯ ಜನರಿಗೆ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಇದು ಸಹಕಾರಿಯಾಗಿತ್ತು. ಆದರೆ ಇದೀಗ ಹೆಗ್ಗೇರಿ ಕೆರೆಗೆ ಹೆಚ್ಚಿನ ನೀರನ್ನು ಬಿಡಲಿಕ್ಕೆ ಅಪ್ಪರ್ ತುಂಗ ಯೋಜನೆಯಿಂದ ನೀರು ಹರಿಸಿರುವಂಥದ್ದು. ಮಳೆ ಚೆನ್ನಾಗಿರೋದ್ರಿಂದ ಅಪ್ಪರ್ ತುಂಗ ಮಳೆಯ ನೀರು ಈಗ ಹೆಗ್ಗೇರಿ ಕೆರೆಗೆ ಬರ್ತಿರೋದ್ರಿಂದ ತೋರಿಸ್ತಾ ಹೋಗ್ತಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಅಪ್ಪರ್ ತುಂಗ ಕಾಲುವೆಯಿಂದ ಹೆಗ್ಗೇರಿ ಕೆರೆಗೆ ನೀರು ಬರ್ತಾರಂಥದ್ದು. ಒಂದು ವೇಳೆ ನದಿಯ ನೀರಾದರೆ ಇನ್ನೊಂದು ಕಡೆ ಮಳೆಯ ನೀರು. ಇದೆಲ್ಲ ಇದೀಗ ಸದ್ಯಕ್ಕೆ 24 ಗಂಟೆಗಳ ಕುಡಿಯುವ ನೀರನ್ನ ನಿರಂತರ ಸರಬರಾಜು ಮಾಡಲಿಕ್ಕೆ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಇನ್ನು ಸರಿಸುಮಾರು 900 ಎಕರೆ ಸದ್ಯಕ್ಕೆ ಇರುವಂಥದ್ದು, ಅಂದರೆ 1000 ಎಕರೆ ಇತ್ತು. ಒಂದಿಷ್ಟು ಒತ್ತುವರಿಯಾಗಿದ್ದರಿಂದ ಈಗ 900 ಎಕರೆ ಆಗಿರುವಂಥದ್ದು. ಇಲ್ಲಿಗೆ ಪ್ರತಿ ಸಲ ಬೇಸಿಗೆಗಾಲದಲ್ಲಿ ದೇಶ ವಿದೇಶಗಳಿಂದ ಹಕ್ಕಿಗಳ ಕಲರು ಕೂಡ ನೋಡ್ಬೋದು. ಇತ್ತೀಚೆಗೆ ಸೀಳು ನಾಯಿಗಳು ಅಂದರೆ ನೀರು ನಾಯಿಗಳು ಕೂಡ ಇಲ್ಲಿ ಹೆಚ್ಚು ಕಂಡುಬರ್ತಿರುವಂಥದ್ದು. ಇನ್ನು ಮೀನುಗಾರರಿಗಂತೂ ಇದು ಮಾಡಿಸಿದಂಥ ಜಾಗ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸರಿಸುಮಾರು ಮಳೆ ಆಗದಿದ್ದರೂ ಕೂಡ ಜಿಲ್ಲೆಯ ಜನರಿಗೆ, ಅಂದರೆ ಹಾವೇರಿ ನಗರದ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗಿತ್ತು. ಹೆಗ್ಗೇರಿ ಕೆರೆ ಇದೀಗ ಸಂಪೂರ್ಣವಾಗಿ ತುಂಬಿರುವಂಥದ್ದು. 900 ಎಕರೆಯಲ್ಲಿರ್ತಕ್ಕಂಥ ಈ ಹೆಗ್ಗೇರಿ ಕೆರೆ ಈಗ ಸಂಪೂರ್ಣವಾಗಿ ತುಂಬಿದೆ ಅಂತ ಹೇಳ್ಬೋದು. ಯಾಕಂದರೆ ಯಾವತ್ತೂ ಕೂಡ ಬತ್ತಿದ ಕೆರೆ ಇದಾಗಿರಲಿಲ್ಲ. ಇನ್ನೂ ಸಾಕಷ್ಟು ಮಳೆ ಆದರೆ ಅತಿ ಹೆಚ್ಚಾಗಿ ಇನ್ನೂ ಕೂಡ ನೀರು ಸಿಗುವಂಥದ್ದು. ಅದಾದ ನಂತರ ಬೇಸಿಗೆ ಕಾಲದಲ್ಲೂ ಕೂಡ ಜನರಿಗೆ ನೀರು ಸಿಗೋ ಒಂದು ವ್ಯವಸ್ಥೆ ಕೂಡ ಈ ಹೆಗ್ಗೇರಿ ಕೆರೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಒತ್ತುವರಿಯನ್ನು ತಡೆ ಹಿಡಿದ್ರೆ ಇನ್ನೂ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.